ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಿಯುಸಿ ದ್ವಿತೀಯ ವರ್ಷದ ಫಲಿತಾಂಶದ ಸುಧಾರಣೆಗಾಗಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಹಾಗೂ ಉಪನ್ಯಾಸಕರ ಹಾಗೂ ಪ್ರಾಚಾರ್ಯರ ಸಂಘಗಳು ಕಾರ್ಯನಿರ್ವಹಿಸುತ್ತಿರುವುದು ಶ್ಲಾಘನೀಯ ಅಂತ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಅವರು ತಿಳಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಹಾಗೂ ಉಪನ್ಯಾಸಕರ ಸಂಘ ಕಲಬುರಗಿ ಶಾಖೆಯ ಸಹಯೋಗದಲ್ಲಿ ಜರುಗಿದ ರಸಾಯನಶಾಸ್ತ್ರ, ಗಣಿತಶಾಸ್ತ್ರ ಹಾಗೂ ರಾಜ್ಯಶಾಸ್ತ್ರ ವಿಷಯಗಳ ಉಪನ್ಯಾಸಕರಿಗೆ ಫಲಿತಾಂಶ ಸುಧಾರಣೆಗಾಗಿ ಹಮ್ಮಿಕೊಂಡಿದ್ದ ಪುನಶ್ಚೇತನ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಶಶಿಲ್ ಜಿ ನಮೋಶಿ ಅವರು ಮಾತನಾಡಿದರು. ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಮಾನ್ಯ ಉಪನಿರ್ದೇಶಕರು, ಶಾಲಾ ಉಪನಿರ್ದೇಶಕರಾದಂತಹ ಸುರೇಶ್ ಅಕ್ಕಣ ಸರ್ ಅವರಿಗೂ ಕೂಡ ನಾನು ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ, ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ಶ್ರೀ ಪದವಿ ಪೂರ್ವ ಕಾಲೇಜು ವತಿಯಿಂದ ಈ ಒಂದು ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಉಪಸ್ಥಿತರಿರುವಂತಹ ಇವತ್ತಿನ ಕಾರ್ಯಾಗಾರ ಬಗ್ಗೆ ಮಾತನಾಡಿರುವ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಂದರ್ಭದಲ್ಲಿ ಮುಖ್ಯವರು ಅವರು ಏನು ಕೂಡಿಸಿದ್ರೆ ಪ್ರಶ್ನೆ ಇರುತ್ತೆ. ಅವ್ರು ಹೋಗ್ತಾ ಇದ್ದಾರೆ ಸರ್, ಹೆಡ್ ಮಾಸ್ಟರ್ ಅವರು ಹೋಗ್ಲಾರ ಕಾರಣಕ್ಕೆ ಅವ್ರ ಮ್ಯಾಲ ಬಿಡಲಿಲ್ಲ. ಮತ್ತು ಕೆಪಿಎಸ್ಸಿಯಲ್ಲಿ ಮೊದಲು ಬರ್ರಿ ಸರ್, ಒಳಗೆ ಬರ್ರಿ ಸರ್. ಮೊಬೈಲ್ ತೆಗೆ ಮೊಬೈಲ್. ಮತ್ತು ಅದೇ ರೀತಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆಸಕ್ತಿಯಿಂದ ಅಲ್ಲೇ ಕುತ್ಕೊಂಡು ಸ್ವಲ್ಪ ಚಲೋ ವಿಚಾರಗಳನ್ನ, ಅವ್ರ ಅನುಭವಗಳನ್ನ ಹಂಚ್ಕೊಂಡಿದ್ರು. ಹೀಗಾಗಿ ನಾನು ಅಲ್ಲೇ ಕೂಡ್ಬೇಕಾಯ್ತು. ಅದು ಇದೇ ಸಮಯದಲ್ಲಿ ಇತ್ತು ಅಂತ ಹೇಳಿ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಪರವಾಗಿಲ್ಲ ಸರ್, ನಾವು ಒಂದೇ ವರ್ಕ್ಶಾಪ್ ಉತ್ಸವ ಕೆಲಸ ನಾವು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ತಡವಾಗಿ ಬಂದಿದ್ದೇನೆ. ತಮ್ಮೆಲ್ಲರಲ್ಲಿ ಚೆನ್ನಾಗಿ ಕೇಳ್ತಾ ನನ್ಗನ್ಸುತ್ತೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕ್ಲಿಯರ್ ಕಟ್ ಕಮಿಟ್ಮೆಂಟ್ ಜಾಸ್ತಿ ಇದೆ ಅಂತ ನನ್ಗೆ ಅನ್ಸುತ್ತೆ. ಬಹುಶಃ DDP ಅವರಾಗ್ಲಿ, ಸಂಘಟನೆಯ ಎಲ್ಲ ಮುಖ್ಯಸ್ಥರು ಅವರಿಗೂ ಕೂಡ ಮನವರಿಕೆ ಆಗಿದೆ. ಎಲ್ಲೋ ಒಂದ್ ಕಡೆ ನಾವು ಶಿಕ್ಷಣಕ್ಕೆ ಯಾವ ಪ್ರಮಾಣದಲ್ಲಿ ಆಸಕ್ತಿ ವಹಿಸಿ ಅದಕ್ಕೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಇನ್ನೂ ರಿಸಲ್ಟ್ ಮಾಡಬಹುದಲ್ಲ ಅನ್ನುವಂತ ಮನವರಿಕೆ ಎಲ್ಲರಿಗೂ ಆಗಿದೆ. ಮತ್ತು ಈ ನಿಟ್ಟಿನಲ್ಲಿ ಒಂದು ಬೆಟರ್ ಡೆವಲಪ್ಮೆಂಟ್ ಇತ್ತೀಚಿನ ದಿನಗಳಲ್ಲಿ ಬೆರಕಾಸ್ತಿ ಮಾಡೋದು ಒಳ್ಳೆಯದೇ ಆಗಿದೆ, ಯಾರಿಗೂ ಕೆಟ್ಟೇನಾಗಿಲ್ಲ. ಬಹುಶಃ ಇಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವೇ ಇಲ್ಲ ಒಂದ್ ಕಡೆ ಸ್ವಲ್ಪ ದ್ರೋಹ ಬಿಗಿತೀವಿ ಅನ್ನೋ ರೀತಿಯಿಂದ ಎಲ್ಲರಿಗೂ ಅನ್ಸಿದೆ. ನೀವು ಈ ಎಕ್ಸಾಮ್ಸ್ ಅಲ್ಲಿ PU ಎಕ್ಸಾಮ್ ಆಗ್ಲಿ, SSLC ಎಕ್ಸಾಮ್ ಆಗ್ಲಿ, ಈ ರಿಸಲ್ಟ್ ನಿಂದ ಯಾರಿಗೂ ಏನ್ ಯಾವ ಮೆಡಿಕಲ್ ಸೀಟ್ ಸಿಗಲ್ಲ ಅಥವಾ ಮತ್ತೇನು ಆಗಲ್ಲ. ಹೀಗಾಗಿ ಕ್ಷಮಿಸ್ಬೇಕು, ಆಯ್ಕೆ ಪಡೆದ ಹೆಸರು ತೆಗೆದುಕೊಂಡಿಲ್ಲ. ಹೀಗಾಗಿ ನಮ್ಮ ಈ ರಿಸಲ್ಟ್ ಇಂದ ನಮ್ಗೆ ಅಷ್ಟು ಪರಿಣಾಮ ಬೀರೋದಿಲ್ಲ ಅಂತಂದಾಗ ದೇರ್ ಇಸ್ ನೋ ಪಾಯಿಂಟ್ ಇನ್ ಅದಕ್ಕೆ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿ ವ್ಯತ್ಯಾಸ ಮಾಡಿದ್ರೆ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಒಂದ್ ಸ್ವಲ್ಪ ಸರಿಯಾಗಿ ಓದೋದು, ಬರೆಯೋದು ಇತ್ಯಾದಿ ಮಾಡ್ತಾರಂತ ಉದ್ದೇಶ ಇಟ್ಕೊಂಡು ಕಳೆದ 2 ವರ್ಷದಿಂದ ಪ್ರಾರಂಭದಲ್ಲಿ ಹೈಸ್ಕೂಲ್ ಅಲ್ಲಿ ಮಾಡಿದ್ರು. ಆ ವರ್ಷ ಯಾರು ತಪ್ಪು ತಿಳ್ಕೊಬೇಡ್ರಿ. ಹೈಸ್ಕೂಲ್ ಅಲ್ಲಿ ಮಾಡಿದಾಗ ಹೈಸ್ಕೂಲ್ ರಿಸಲ್ಟ್ ಬಹಳ ಕಡಿಮೆ ಆಯ್ತು. ಕಾಲೇಜಲ್ಲಿ ಮಾಡ್ಲಿಲ್ಲ, ಕಾಲೇಜ್ ರಿಸಲ್ಟ್ ಬಹಳ ಚಲೋ ಆಯ್ತು ಅಂತ ನಾ ಹೇಳೋದಂದ್ರೆ ಆ